ಕಳ್ಸಿ. ಈ ಮಾಧವಿ ಅಮ್ಮವರು ವಾಡಿ ಆಚೆ ಮಂದಿನ ಜಾಸ್ತಿ ಭೇಟಿ ಆಗೋಂಗಿಲ್ಲ. ಇದು ಅವ್ರ ಕಾನೂನು. ಈ DC ಮೇಡಮ್ ಅವರು ಎದಕ್ಕಾದ್ರೂ ಬಂದ್ರು. ಥತ್, ಇದೊಳ್ಳೆ ಧರ್ಮ ಸಂಕಟ ಆತು. ನಮಸ್ತೆ. ಮಾರ್ಕೆಟ್ಗೆ ಹೊರಟಿರೋ ಹಾಗಿದೆ. ಹೂನ್ರಿ ಮೇಡಮ್ ಅವ್ರ, ಮುಂದಿನ ವಾರ ಸುಹಾಸನಿ ಪೂಜಾ ಮತ್ತ ಬಾಗ್ನ ಕೊಡೋ ಕಾರ್ಯಕ್ರಮ ಐತಲ್ರಿ, ಅದ್ರ ಸಂಬಂಧ ಪೂಜಾ ಸಾಮಗ್ರಿಗಳನ್ನ ಖರೀದಿ ಮಾಡೋದೈತ್ರಿ. ಅದಕ್ಕ ಹೋಗ್ತಿದ್ವಿ. ಅನುಗಿ ಸುಹಾಸಿನಿ ಪೂಜಾ ಮಾಡಿ ಬಾಗ್ನ ಕೊಟ್ಟು ಕೈ ಮುಗಿದ್ರ ನನ್ ಮಡ್ಲಿಗೆ ಒಂದು ಮಗು ಬರ್ತದ. ಹೆಂಗೈತ್ ನೋಡ್ರಿ ಆ ದೇವ್ರಾಟ. ಅಂದಂಗ ಅನು ಹೆಂಗಿದಾಳ್ರಿ? ಅವಳಿಗೇನು, ಮನೇಲಿ ಆರಾಮಾಗಿ ಆಟಾಡ್ತಿದ್ದಾಳೆ. ಆಡ್ಲಿ ಬಿಡ್ರಿ, ನಮ್ ತರ ದೊಡ್ಡೋರಾದ್ಮೇಲೆ ಈ ಸಂಸಾರ ಅನ್ನೋ ಸಾಗರದಲ್ಲಿ ಈಜೋದ್ ಇದ್ದಿದ್ದೇ ಐತಿ. ನಾವೆಷ್ಟೋ ಈಜ್ಪಟು ಆಗಿರ್ಲಿ. ನಮಸ್ಕಾರ ರೀ ಮೇಡಮ್ ಅವರ. ನಮಸ್ತೆ. ಸಣ್ಣ ಖರೀದಿ ಇತ್ರಿ, ಅದಕ್ಕೋಸ್ಕರ ಬಂದಿವ್ರಿ. ಗಾಡಿ ಇದ್ದಕ್ಕಿದ್ದಂಗ ಕೈ ಕೊಡ್ತ್ರಿ. ನಮ್ ಹುಡ್ಗ ಚೆಕ್ ಮಾಡಕತ್ತಾನ. ನಿಮಗ್ ಹೊತ್ತಾಗಿರ್ಬೇಕು, ನೀವ್ ಹೊಂಡ್ರಿ ಆಫೀಸ್ಕ ಮೇಡಮ್ನವ್ರ. ಮೇಡಮ್ ಅವ್ರನ್ನ ದಿನಾ ನೋಡ್ಬೇಕು, ಮಾತಾಡ್ಬೇಕು ಅಂದ್ರ ಅವ್ರು ಸಿಗ್ವಲ್ರು. ಅಪರೂಪಕ್ ಸಿಕ್ಕ್ಯಾರ. ಮಾತಾಡೋಣ ಬಿಡಿ ಧರ್ಮಣ್ಣವ್ರ. ಮತ್ತೇರಿ ಮೇಡಮ್ ಅವ್ರ, ಮನಿ ಕಡೆ ಎಲ್ಲ ಆರಾಮ? ಅವತ್ ಮನೆಗ್ ಬಂದಿದ್ನಲ್ಲ ಪೂಜೆ ಕರ್ಯಾಕ, ನಿಮ್ ಅತ್ತಿ ನನ್ಗ ಬಾಳ್ ಮೆಚ್ಚಿಗೆ ಆದ್ರ. ಊಟ ತಗೊಂಡು ನಿಮ್ ಆಫೀಸ್ಗೆಲ್ಲ ಬರ್ತಾರ ನಿಮ್ ಅತ್ತಿ? ಅತ್ತೆ ಅಂದಿದ ತಕ್ಷಣ ನೆನ್ಪಾಯ್ತು. ಅವತ್ತು ನೀವ್ ನಮ್ ಮನೆಗ್ ಬಂದಾಗ ಫೋನಲ್ಲಿ ನಮ್ ಆಫೀಸ್ ನೋಡ್ದೆ ಅಂತ ಹೇಳಿದ್ರಿ. ಯಾರ್ ಫೋನಲ್ಲಿ ನೋಡಿದ್ರಿ? ನಿಮ್ ಆಫೀಸ್ ಮಾತ್ರ ಮಸ್ತ್ ಕಾಣಿಸ್ತಿತ್ತು ಮೊಬೈಲ್ನಾಗ.